ಗುಡ್ ಮಾರ್ನಿಂಗ್ ಸ್ನೇಹಿತರು. ನಾನು ಹೋಗ್ತಿರೋ ಶಿಲ್ಪಿಗಳ ನಾಡು ಅಂತ ಫೇಮಸ್ ಆಗಿರುವ ಹಾಸನ ಜಿಲ್ಲೆ ಬೇಲೂರಿಗೆ. ಇಲ್ಲಿ ಯಾಕೆ ಈ ಥರ ಕರೀತಾರೆ ಅಂತ ಹೇಳ್ತೀನಿ, ಬನ್ನಿ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ತೀರಾ. ಕಡೆಗೂ ಬೇಲೂರಿಗೆ ಬಂದ್ಬಿಟ್ಟೆ. ನಾನು ಬೇಲೂರಿಗೆ ಬಂದಿದ ತಕ್ಷಣ ಟಿಫನ್ ಮಾಡ್ಕೊಂಡೆ, ಯಾಕಂದ್ರೆ ಟೈಮ್ 11 ಗಂಟೆ ಆಗಿತ್ತು. ಇನ್ನು ಟಿಫನ್ ಮಾಡಿರಲಿಲ್ಲ, ಅದಕ್ಕೆ ಟಿಫನ್ ಮಾಡಿಕೊಂಡು ದೇವಸ್ಥಾನ ಹತ್ರ ಬಂದೆ. ಮತ್ತೆ ಸುತ್ತಲೂ ಅಷ್ಟೇ ತುಂಬಾ ಚೆನ್ನಾಗಿ ಗೋಡೆ ಕಟ್ಟಿದ್ದಾರೆ, ತುಂಬಾ ಸ್ಟ್ರಾಂಗ್ ಆಗಿ ಕಟ್ಟಿದ್ದಾರೆ. ಗೋಡೆನು ಚಿನ್ನ ಮಹಾ ಗೋಡೆ ನೋಡೋ ತರ ಐತೆ, ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಟ್ಟಿದ್ದಾರೆ ಗೋಡೆನ. ಇದರ ಹಿಸ್ಟ್ರಿ ಏನಂದ್ರೆ, ಹೊಯ್ಸಳ ರಾಜ್ಯದ ವಿಷ್ಣುವರ್ಧನ ಕಟ್ಸಿರೋದಿದ್ನ ಕ್ರಿಸ್ತ ಶಕ 1117ರಲ್ಲಿ ಕಟ್ಸಿರೋದು. ಎಷ್ಟು ಚೆನ್ನಾಗೈತೆ ನೋಡಿ. ಇದು ಯಾಕೆ ಕಟ್ಸಿದ್ದಾರೆ ಅಂತ ಹೇಳಿದ್ರೆ, ಹೊಯ್ಸಳರ ಮೇಲೆ ತಲಕಾಡು ಯುದ್ಧದಲ್ಲಿ ಗೆದ್ದಾಗ ಆ ಸಂಭ್ರಮಕ್ಕೆ ಈ ದೇವಸ್ಥಾನ ಕಟ್ಟಿರೋದು. ಮತ್ತೆ ನೋಡಿ, ಆ ಕಾಲದಲ್ಲಿ ಈ ತರ ತುಂಬಾ ಚೆನ್ನಾಗಿರೋ ದೇವಸ್ಥಾನ ಕಟ್ಟಿದ್ದಾರೆ. ನೋಡಿ ಯಾವ ತರ ಐತೆ ದೇವಸ್ಥಾನ, ತುಂಬಾ ಸಖತ್ತಾಗಿ ಕಟ್ಟಿದ್ದಾರೆ. ಒಂದು 4-5 ಮಂಟಪ ಕೂಡ ಕಟ್ಟಿದ್ದಾರೆ ಅದೇ ತರ. ಇಲ್ಲಿಗೆ ತುಂಬಾ ಜನ ಫಾರಿನರ್ಸು ಬರ್ತಾರೆ, ಯಾಕಂದ್ರೆ ಇಲ್ಲೇನೋ ಶಿಲ್ಪಕಲೆ ಅಷ್ಟು ಚೆನ್ನಾಗೈತೆ, ಅದಕ್ಕೆ ಅವ್ರು ಬರ್ತಾರೆ. ಮತ್ತೆ ನಾವು ಅಷ್ಟೇ ಸ್ಕೂಲಲ್ಲಿ ಇರ್ಬೇಕಾದ್ರೆ ಫಸ್ಟ್ ಟ್ರಿಪ್ ಅಂದ್ರೆ ಬೇಲೂರು ಹಳೆಬೀಡಿಗೆ ಕರ್ಕೊಂಡ್ ಬರ್ತಾ ಇದ್ರು. ಯಾಕಂದ್ರೆ ಅವಾಗ ಹಿಸ್ಟ್ರಿ ಎಲ್ಲ ಇದೇ ತರ ಹಿಸ್ಟ್ರಿ ಓದ್ತಾ ಇದ್ರಿ, ಅದಕ್ಕೆ ಕರ್ಕೊಂಡ್ ಬರ್ತಾ ಇದ್ರು. ನೋಡಿ ಚೆನ್ನಾಗೈತೆ ದೇವಸ್ಥಾನ. ಒಳಗಡೆ ಹೋಗೋಣ ಬನ್ನಿ. ನೋಡಿ ಮುಂದೆ 2-3 ಗೋಪುರ ಇಟ್ಟಿದ್ದಾರೆ ಮೆಟ್ಲ ಹತ್ರ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಒಳಗಡೆ ಚಿಕ್ಕ ಚಿಕ್ಕ ದೇವರುಗಳೆಲ್ಲ ಇದಾವೆ ಒಳಗಡೆ ಕೂಡ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಗೈಡ್ ಇರ್ತಾರೆ, ಗೈಡಿಂಗ್ ಕೇಳಿದ್ರೆ ಹೇಳ್ತಾರೆ, ಬಟ್ ಅವ್ರು ಪೇಮೆಂಟ್ ಮಾಡಬೇಕಾಗುತ್ತೆ. ಒಬ್ಬೊಬ್ರು ಗೈಡಿಗೆ ಇಷ್ಟ ಅಂತೇಳ್ಬಿಟ್ಟು ಫಿಕ್ಸ್ ಇರ್ತದೆ. ಅವ್ರು ನೀಟಾಗಿ ಹೇಳ್ತಾರೆ ಯಾವ ವರ್ಷದಲ್ಲಿ ಕಟ್ಟಿದ್ದಾರೆ, ಯಾವ ಥರ ಕಟ್ಟಿದ್ದಾರೆ ಅಂತೇಳ್ಬಿಟ್ಟು ನೀಟಾಗಿ ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲ. ದೇವಸ್ಥಾನ ಒಳಗಡೆ ಇದು ನೋಡಿ, ಒಳಗಡೆ ಎಷ್ಟು ಕಂಬಗಳಿದಾವೋ, ಇಷ್ಟೊಂದು ಎಲ್ಲ ಕಂಬಗಳು ಒಂದೊಂದು ಕಂಬನು ಒಂದೊಂದು ಥರ ಕೆತ್ತನೆ ಮಾಡಿದ್ದಾರೆ. ಇದೆಲ್ಲ ಒಂದು ಡಿಫ್ರೆಂಟ್ ಆಗಿದ್ದಾವೆ. ಇದ್ರ ಮೇಲೆ ನೋಡಿ ಆರ್ಚು ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ನೋಡಿ ಶಿಲ್ಪಿಗಳ ನಾಡು ಅಂತ ಇದಕ್ಕೆ ಕರೀತಾರೆ ಇದನ್ನ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಒಂದೊಂದು ಕಂಬನೂ ಒಂದೊಂದು ಥರ ಐತೆ ನೋಡಿ. ಯಾವುದು ಒಂದೇ ಥರದ ಕಂಬ ಅಲ್ಲಿ ಸಿಗಲ್ಲ. 40 ಕಂಬ, ಟೋಟಲ್ 40 ಕಂಬ ಇದ್ದಾವೆ. 40 ಕಂಬನೂ ಡಿಫ್ರೆಂಟಾಗಿ ಕೆತ್ತನೆ ಮಾಡಿರೋದು ಇದನ್ನ. ಇಲ್ಲಿ ನೋಡಿ, ಇದೊಂಥರ ಕಂಬ. ಈ ಕಂಬಗೆಲ್ಲ ಗೈಡ್ ಹೇಳಿದ್ರೆ ನೀಟಾಗಿ ಹೇಳ್ತಾರೆ, ನಮ್ಗೊಂದು ಅಷ್ಟು ಐಡಿಯಾ ಇಲ್ಲ. ಇದು ಒಳಗಡೆ ಇರೋ ದೇವರ ಹೆಸರು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ವಿಷ್ಣುವಿನ ಇನ್ನೊಂದು ಅವತಾರವೇ ಚೆನ್ನಕೇಶವ ಸ್ವಾಮಿ. ಇದೇ ನೋಡಿ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ನೋಡಿ ದೇವರು ಒಳಗಡೆ ಇದ್ದಾರೆ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಅಷ್ಟೇ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಈ ಬಾಗಿಲು ನೋಡಿ, ಬಾಗಿಲ ಮೇಲೆ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಇದೆಲ್ಲ ಮಾಡೋಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಏನೋ ಗೊತ್ತಿಲ್ಲ, ಇಷ್ಟು ನೀಟಾಗಿ ಮಾಡಿದ್ದಾರೆ. ಈಗೆಲ್ಲ ಇದೇ ಡಿಸೈನು ವುಡ್ ಮೇಲೆ ಮಾಡ್ತಾರೆ, ಇದನ್ನ ನೋಡ್ಕೊಂಡೇ ಮಾಡ್ತಾರೆ ಅನ್ಸುತ್ತೆ. ಇದು ನೋಡಿ ದೇವ್ರ ಪಾದರಕ್ಷೆಗಳಿದು. ಆ ಕಾಲದಲ್ಲಿ ದೇವ್ರು ಯೂಸ್ ಮಾಡ್ತಾ ಇದ್ದು ಪಾದರಕ್ಷೆಗಳು. ನೋಡಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗೈತೆ. ಆಗ ಜಿಂಕೆಯ ಚರ್ಮದಲ್ಲಿ ಮಾಡಿರೋದಂತೆ ಇದು. ಇಲ್ಲೇನು ಗೈಡ್ ಹೇಳ್ತಾ ಇದ್ದು, ಇದು ಹಾವಿನ ಎಡೆ. ಇದು ಯಾವಾಗೂ ಯೂಸ್ ಮಾಡಲ್ಲ, ಬಟ್ ಇಲ್ಲೇ ಇಟ್ಟಿರ್ತಾರಂತೆ. ವರ್ಷಕ್ಕೊಂದು ಟೈಮ್ ಜಾತ್ರೆ ಆಗುತ್ತಂತೆ, ಆ ಟೈಮಲ್ಲಿ ಯೂಸ್ ಮಾಡ್ತಾರೆ ಇದು. ಈಗ ಒಳಗಡೆ ಎಲ್ಲ ನೋಡಿದ್ರೆ ನಾವು ಯಾವ ಥರ ಕೆತ್ತನೆ ಮಾಡಿದ್ರೆ, ಆಚೆನೂ ಅಷ್ಟೇ ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ನಾವಿಲ್ಲಿ ಕೆಲವೊಂದೆಲ್ಲ ಗೋಡೆ ಮೇಲೆ ನೋಡ್ಬೋದು, ರಾಮಾಯಣ ಮಹಾಭಾರತ ದೃಶ್ಯಗಳು ಕೂಡ ಕಾಣ್ಬೋದು. ಮತ್ತು ಈ ಗೋಡೆಗೆ ಮೇಲೆ ನೀಟಾಗಿ ಪ್ರಾಣಿ ಪಕ್ಷಿಗಳು ಕೂಡ ಚಿತ್ರ ಬಿಡಿಸಿದ್ದಾರೆ ನೋಡಿ. ನೋಡ್ಬೋದು ಮೇಲೆ ಯಾವ ಥರ ಬಿಡಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಎಷ್ಟು ನೀಟಾಗಿ ಬಿಡಿಸಿದ್ದಾರೆ ನೋಡಿ. ಈ ದೇವಸ್ಥಾನ ಫುಲ್ಲು ಅಷ್ಟೇ ಬ್ಲಾಕ್ ಕಲ್ಲೆಲ್ಲ ಕಟ್ಟಿದ್ದಾರೆ. ಬ್ಲಾಕ್ ಕಲ್ಲನ್ನು ನಾವು ನಮ್ಮ ಕಡೆ ಎಲ್ಲ ಬಳಪ ಅಂತ ಯೂಸ್ ಮಾಡೋದು, ಬಳಪ ಕಲ್ಲು ಅಂತಿರಲ್ಲ, ಆ ಥರ ಕಲ್ಲು ಯೂಸ್ ಮಾಡಿದ್ದಾರೆ. ಫುಲ್ ಎಲ್ಲ ದೇವಸ್ಥಾನ ಅದೇ ಕಲ್ಲೆಲ್ಲ ಕಟ್ಟಿರೋದು. ನಾವು ಬೇಕಾದ್ರೆ ಆ ಕಲ್ಲನ್ನು ನೋಡ್ಬೋದು ನೋಡಿ. ಎಲ್ಲ ಬ್ಲಾಕ್ ಥರನೇ ಐತೆ ಕಲ್ಲು. ದೇವಸ್ಥಾನ ಎಷ್ಟೈತೆ ಅಷ್ಟು ಸುತ್ತವರೆಗೂ ಕೆಳಗಡೆ ಬಾಟಮಲ್ಲಿ ಆನೆಗೆ ಮೇಲೇ ಇದು ಕೂಡಿಸಿರೋದು. ಆನೆಗೆ ಅಂದರೆ ಚಿತ್ರ ನೋಡಿ, ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ. ಎಷ್ಟೊಂದು ಆನೆಗೆ ಎಲ್ಲ ಸುತ್ತೂರು ಅದೇ ಥರ ಆನೆಗೆ ಇರೋದು. ಕೆಳಗಡೆ ರಥ ಎಳಿತಾ ಇರೋದು. ಎಷ್ಟು 3000 ಆನೆಯನ್ನು ಕೆತ್ತನೆ ಮಾಡ್ತಾರೆ. ಒಂದು ವೆರೈಟಿಯಾಗಿ ಆನೆ ಆಗಿರೋದು. ಈ ದೇವಸ್ಥಾನದ ಮುಂದೆ ಇನ್ನೊಂದು ದೇವಸ್ಥಾನ ನೋಡಿ, ಇದೇ ದೇವಸ್ಥಾನ ಕಟ್ಟಿದ್ದಾರೆ. ಇದೇ ಸೇಮ್ ದೇವಸ್ಥಾನನೇ ಅಲ್ಲಿ ಕಟ್ಟಿರೋದು. ಅದು ಒಳಗಡೆ ಹೋಗೋಣ ಬನ್ನಿ, ಯಾವ ಥರ ಐತೆ ನೋಡೋಣ ಅಂತ ಹೇಳ್ಬಿಟ್ಟು. ನಾನು ಅವಾಗಲೇ ಹೇಳಿದ್ನಲ್ಲ, ಫಸ್ಟು ಟ್ರಿಪ್ ಅಂದರೆ ಸ್ಕೂಲ್ ಮಕ್ಕಳಿಗೆ ಇದೇ ದೇವಸ್ಥಾನ ಕರ್ಕೊಂಡ್ಬರ್ತೀನಿ. ಸ್ಕೂಲ್ ಮಕ್ಕಳು ಕಾಲೇಜವರೆಲ್ಲ ಬರ್ತಾ ಇರೋದು, ಯಾಕಂದರೆ ಹಿಸ್ಟ್ರಿ ಅಷ್ಟು ಚೆನ್ನಾಗೈತೆ. ಸೇಮ್ ಅದೇ ಥರನೇ ಇಲ್ಲೂ ಅಷ್ಟೇ ದೇವಸ್ಥಾನ ಒಳಗಡೆ ಅದೇ ಶೈಲಿಯಲ್ಲಿ ಇಲ್ಲಿರೋ ಕಂಬಗಳು ಕೂಡ ಕೆತ್ತನೆ ಮಾಡಿದ್ದಾರೆ. ಒಂದು ಡಿಫ್ರೆಂಟ್ ಆಗಿ ಇದ್ದಾವೆ ನೋಡಿ. ಇಲ್ಲಿನ ದೇವರು ಅಷ್ಟೇ ಚೆನ್ನಕೇಶವ ಸ್ವಾಮಿ ದೇವಸ್ಥಾನನೇ ಇದು. ದೇವಸ್ಥಾನ ಮುಂಭಾಗನೇ ಮತ್ತೆ ನೋಡಿ ಜೋಕಾಲಿ ಐತೆ ದೊಡ್ಡದಾಗಿ ನೋಡಿ. ಇದು ಧ್ವಜಸ್ತಂಭ. ಇದು ಈ ಧ್ವಜಸ್ತಂಭ 40 ಅಡಿ ಹೈಟ್ ಐತೆ. ಆಗ ಅದ್ರ ಮೇಲೆ ದೀಪ ಹಚ್ಚುತ್ತಾ ಇದ್ದಂತೆ. ಇದು ವಿಶೇಷತೆ ಏನು ಅಂದರೆ, ಕೆಳಗಡೆ 3 ಜಾಗದಲ್ಲಿ ಅಷ್ಟೇ ಕೂತಿರೋದು. ಇನ್ನು ಕೆಳಗಡೆ ಎಲ್ಲ ಫುಲ್ ಎಲ್ಲ ಗ್ಯಾಪ್ ಐತೆ.
ಈಗ ದೀಪ ಹಚ್ಚಲ್ಲಂತೆ, ಯಾಕಂದರೆ ಒಂದು ಕಡೆ ವಾಲ ಐತಂತೆ, ಅದಕ್ಕೆ ಅದ್ರ ಮೇಲೆ ದೀಪ ಹಚ್ಚಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇದು ನೋಡಿ ಚಿಕ್ಕದಾಗಿ ಕಲ್ಯಾಣ ಮಂಟಪ ಕಳಿಸಿದ್ದಾರೆ. ಈಗ ಕಲ್ಯಾಣ ಮಂಟಪ ಇವಾಗಲೂ ಅಷ್ಟೇ ಚಿಕ್ಕ ಮದುವೆಗೆಲ್ಲ ಇಲ್ಲಿ ಆಗ್ತಾವಂತೆ ನೋಡಿ. ಇದು ಅಷ್ಟೇ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಗೋಡೆಗೆಲ್ಲ. ಇದು ಒಳಗಡೆನೂ ಅಷ್ಟೇ ರಾಮ ಸೀತೆ ಫೋಟೋ ಐತೆ ನೋಡಿ. ಕಲ್ಲಲ್ಲಿ ನೋಡಿ ರಥ ಕೆತ್ತನೆ ಮಾಡಿದ್ದಾರೆ, ಎಷ್ಟು ದೊಡ್ಡದಾಗೈತೆ ರಥ ಅಂತ ಹೇಳ್ಬಿಟ್ಟು. ಬಾಗ್ಲೆಲ್ಲ ಐತೆ, ಒಳಗಡೆ ಹೋಗ್ಬೋದೆಲ್ಲ ಗೊತ್ತಿಲ್ಲ, ಎಲ್ಲ ಲಾಕ್ ಮಾಡಿದ್ದಾರೆ. ಇದ್ರ ಮೇಲೇನು ಹತ್ತಂಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡಿ ಚಿಕ್ಕದಾಗಿ ಇದು ಮಂಟಪ ಕಟ್ಟಿದ್ದಾರೆ, ಇದು ಅಷ್ಟೇ ಕಲ್ಲುಗೂ ನೀಟಾಗಿದ್ದಾವೆ. ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂದರೆ, ಈಗಿನ ಕಾಲದಲ್ಲಿ ಇಷ್ಟೊಂದು ಟೆಕ್ನಾಲಜಿ ಇದ್ದು ಈ ಥರ ಕೆತ್ತನೆ ಮಾಡೋದು ತುಂಬ ಕಷ್ಟ ಐತೆ, ಆ ಥರ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗಳು ನಡೆಸ್ತಾ ಇರ್ತಾರಂತೆ. ಮತ್ತು ಹಾಗೆ ಎಂಟ್ರೆನ್ಸ್ ಮುಂದೆನೇ ಬಂದರೆ ಲೆಫ್ಟ್ ಸೈಡಲ್ಲಿ ಕೋನೇರು ಐತೆ, ಕೋನೇರು ಒಳಗೆ ಆಮೆಗೆಲ್ಲ ಬಿಟ್ಟಿದ್ದಾರೆ ನೋಡಿ, ಎಷ್ಟು ನೀಟಾಗೈತೆ. ಒಳಗಡೆ ಇಳಿಯೋಕ್ಕೆಲ್ಲ ಬಿಡಲ್ಲ, ಫಸ್ಟೆಲ್ಲ ಬಿಡ್ತಾಯಿದ್ರು, ಈಗ ಜನ ಜಾಸ್ತಿ ಇರೋದ್ರಿಂದ ಬಿಡಲ್ಲ ಅನ್ಸುತ್ತೆ, ಗಲೀಜು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಆಮೆಗೆಲ್ಲ ಒಳಗಡೆ ಇದ್ದಾವೆ. ಆ ಕಾಲದಲ್ಲಿ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇದನ್ನು ದ್ವಾರಭಾಗದಲ್ಲಿ 2 ಆನೆಗಳಿದ್ದಾವೆ ಆ ಕಡೆ ಈ ಕಡೆ. ಇದು ಬೇಲೂರಿನ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಹಿಸ್ಟ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ.